ಎಲ್ಲರಿಗೂ ಬುದ್ಧ ಬಸವ ಅಂಬೇಡ್ಕರ್ ಸಾಹೇಬರ ಬೆಳಗಿನ ವಂದನೆಗಳು. ಇವತ್ತಿನ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಒಂದು ಧರ್ಮಗ್ರಂಥವನ್ನು ಸುಟ್ಟಾಕ್ತಾರೆ. ಆ ಧರ್ಮಗ್ರಂಥದಲ್ಲಿ ಸುಟ್ಟಾಕ್ಬೇಕಂದ್ರೆ ಬಾಬಾ ಸಾಹೇಬರಿಗೆ ಆ ಧರ್ಮಗ್ರಂಥದ ಮೇಲೆ ಅಷ್ಟು ಸಿಟ್ಟು ಹಾಕಿತ್ತು, ಅಷ್ಟು ಆಕ್ರೋಶ ಹಾಕಿತ್ತು ಅಂತಂದರೆ ಒಂದು ನಿಮಿಷದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅದರಲ್ಲಿತ್ತು ಕೇವಲ ಹೆಣ್ಣು ಅನ್ನೋದು ಒಂದು ವಸ್ತು ಅಷ್ಟೇ. ಅದಕ್ಕೆ ಬೇರೆ ಯಾವುದೇ ಹಕ್ಕು ಇರಲಿಲ್ಲ. ಕೇವಲ ಮನೆ ಕೆಲಸ, ಮಕ್ಕಳು ಹರಿಯೋದು, ಇಷ್ಟೇ ಕೆಲಸದ ಅಲ್ಲಿ ಬಿಂಬಿಸ್ತಿತ್ತು. ಯಾವ ಸಮಾಜದಲ್ಲಿ ಯಾವುದೇ ರೀತಿ ಹಕ್ಕಿರಲಿಲ್ಲ. ಪ್ರಜೆಗಳಿಗೆ, ಇಲ್ಲಿರುವಂಥ ಎಲ್ಲ ಪ್ರಜೆಗಳು ಕೂಡ ಆ ಒಬ್ಬ ದೊಡ್ಡ ಜಾತಿಯ ಸೇವಕರು ಅನ್ನೋ ಥರ ಬಿಂಬಿಸ್ಬಿಟ್ಟಿದ್ರು ಅವರು. ಇದನ್ನೆಲ್ಲ ಓದಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸುಟ್ಟಾಕ್ತಾರೆ. ಕಾರಣ ಇಷ್ಟೇ, ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಸಮಾನತೆ ಬದುಕು ಬರಬೇಕು. ಈ ಪ್ರಜೆಗಳಿಗೆಲ್ಲರಿಗೂ ಒಂದು ತಮ್ಮದೇ ಆದ ಹಕ್ಕು, ಬಾಧ್ಯತೆಗಳು, ಕರ್ತವ್ಯಗಳು ಇರಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1948ರಲ್ಲಿ ಹಿಂದೂ ಸಿವಿಲ್ ಕೋಡ್ ವಿಲ್ ಅಂತೇಳಿ ಒಂದು ಕರಡು ಮಂಡನೆ ಮಾಡಿ ಈ ದೇಶದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆ ಬದುಕಿನ ಒಂದು ಹಕ್ಕನ್ನು, ಒಂದು ಕಾನೂನನ್ನು ತಂದು ಕೊಡ್ತಾರೆ. ಅಂಥ ಸಮಾನತೆಯ ಹಕ್ಕನ್ನು ತಂದು ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿರುವಂಥ ಎಲ್ಲ ಹೆಣ್ಮಕ್ಳು, ನೀವು ಯಾಕೆ ಗೌರವವನ್ನು ಕೊಡೋದಿಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ಯಾಕೆ ತಿಳ್ಕೊಳ್ಳೋಂಗಿಲ್ಲ, ಕೇವಲ ನೀವು ಯಾವುದೋ ಒಂದು ವಿಚಾರದಲ್ಲಿ ನೀವು ಮುಂದುವರೆದಿರಿ. ಬಾಬಾ ಸಾಹೇಬರು ಕೇವಲ ದಲಿತ ವರ್ಗಕ್ಕಷ್ಟೇ, ಹೆಣ್ಣು ಮಕ್ಕಳಿಗಷ್ಟೇ ಸಮಾನತೆ ಬದುಕೋಗ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಬದುಕುತ್ತಿರುವಂಥ ಹೆಣ್ಣು ಮಕ್ಕಳಿಗೆ, ಮುಂದೆ ಹುಟ್ಟುವ ಹೆಣ್ಣು ಕುಲಕ್ಕೆ ಕೂಡ ಒಂದು ಬದುಕಿಗೆ ಒಂದು ಸಮಾನತೆಯ ಕಾನೂನು ಕೊಟ್ಟಿದ್ದಾರೆ, ನಿಮಗೆ ಬದುಕು ಕೊಟ್ಟಿದ್ದಾರೆ. ದಯಮಾಡಿ ಬಾಬಾ ಸಾಹೇಬ್ ವಿಚಾರಗಳನ್ನು ಓದ್ಕೊಡ್ರಿ, ಅವ್ರ ಭಾಷಣಗಳನ್ನು ಕೇಳ್ರಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಭೀಮ್, ಜೈ ಬುದ್ಧ ಬಸವ ಅಂಬೇಡ್ಕರ್.